ಸಾತ್ವಿಕ ಸಾತ್ವಿಕ ಆಹಾರ ಅಂತ. ಸಾತ್ವಿಕ ಅಂತ ಹೇಳಿದ್ರೆ ಯಾವುದೇ ರೀತಿಯಾದ ಡೈರಿ ಪ್ರಾಡಕ್ಟ್ಸ್‌ನು ಸಹ ಕನ್ಸ್ಯೂಮ್ ಮಾಡಲ್ಲ ಅವರು. ಸಾತ್ವಿಕ ಆಹಾರ ಏನಕ್ಕೆ ಸೇವನೆ ಮಾಡ್ತಾ ಇದ್ದಾರೆ ಅಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು ಹೌದಾ. ನಾನ್ ವೆಜ್ ತಿನ್ಬೇಡಿ, ಜಾಸ್ತಿ ಕರ್ದಿರೋ ಪದಾರ್ಥಗಳು ತಿನ್ಬೇಡಿ, ಹೊರಗಡೆ ಜಂಕ್ ಫುಡ್ ತಿನ್ಬೇಡಿ ಅಂತೆಲ್ಲ ಹೇಳ್ತಾರೆ, ಒಳ್ಳೇದು. ಇವರು ಏನಕ್ಕೆ ಅದನ್ನ ತಿಂತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ತಿಂದ್ರೆ ಇಲ್ಲ ಆರೋಗ್ಯ ಕೆಡುತ್ತೆ ಒಂದು, ಇಲ್ಲ ದಪ್ಪ ಆಗ್ತಾರೆ ಇನ್ನೊಂದು, ಇಲ್ಲ ಬೇಡದಿರೋ ಕಾಯಿಲೆಗಳು ಬರುತ್ತೆ ಅದೊಂದು ಕಾರಣ. ಅದರಿಂದ ಒಂದೊಂದಾಗಿ ಶುರುವಾಗತ್ತೆ. ನಿಜವಾಗ್ಲೂ ಸಾತ್ವಿಕ ಮನೋಭಾವನೆ ಇರೋರು, ಸತ್ವಗುಣ ಇರೋರು ಏನಕ್ಕೆ ತಿನ್ನಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅದನ್ನ ಸೇವನೆ ಮಾಡ್ಬೇಕಂತ ಆಸೆನೆ ಹುಟ್ಟುವುದಿಲ್ಲ ಒಳಗಿಂದ. ಇವ್ರಿಗೆಲ್ಲ ಏನಂದ್ರೆ ಒಳಗೆಲ್ಲ ಆಸೆ ಇರುತ್ತೆ, ನೋಡ್ತಾ ಇದ್ದಂಗೆ ತಿನ್ಬೇಕಂತ ಅನ್ಸುತ್ತೆ, ಆದ್ರೆ ತಡಿತಾರೆ. ಆ ಚಪಲ ಅಂತ ಹೇಳ್ತಾರೆ ಗೊತ್ತಾ, ಲೈಕ್ ಯು ಹ್ಯಾವ್ ದಿಸ್ ಕ್ರೇವಿಂಗ್, ನೋಡಿದ್ರೆ ಹಂಗೆ ತಟ್ಟೆನೆ ಖಾಲಿ ಮಾಡ್ತಾ ಇರ್ಬೇಕಾದ್ರೆ, ಆದ್ರೆ ರೆಸಿಸ್ಟ್ ಮಾಡ್ತಾರೆ ಒಳಗಿಂದ. ಇದು ಒಳ್ಳೇದಲ್ಲ. ಆಮೇಲೆ ಇದು ಜಾಸ್ತಿ ದಿನ ಇರೋಲ್ಲ, 1-2 ವರ್ಷ 3 ವರ್ಷ ಅನ್ಸಿಸ್ತಾರೆ ಇದನ್ನ, ಪ್ಯೂರ್ ವೆಜಿಟೇರಿಯನು ವೀಗನ್ನು ಹಂಗೆ ಹಿಂಗೆ ಅಂತ ಹೇಳಿ. ಎಲ್ಲ ಒಂದು ಶೋಕಿ ಶುರುವಾಗಿದೆ ಅದು. ಇದು ಒಳಗಿಂದ ಬರ್ಬೇಕು. ಇಟ್ ಹ್ಯಾಸ್ ಟು ಬಿ ಅನ್ ಇನ್ವರ್ಡ್ ಕಾಲ್. ಇವಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವೇನೋ ಒಂದು ತಿಂತೀರಾ, ತಿಂದ ತಕ್ಷಣ ನಿಮ್ ಮನಸ್ಸಿಗೆ ಎಫೆಕ್ಟ್ ಆಗುತ್ತೆ ಅದು. ಹಾಗಾಗ್ಬಾರ್ದು. ಇವಾಗ ನೀವ್ ಏನೇ ತಿಂದ್ರು ನಿಮ್ ಮಾನಸಿಕ ಸ್ಥಿತಿ ಹಾಗೆ ಸಮಚಿತ್ತ ಮನೋಭಾವನೆಯಲ್ಲಿದೆ ಅಂತ ಹೇಳಿದ್ರೆ, ಏನಂತಾರದಕ್ಕೆ ಸ್ಟೇಬಲ್ ಆಗಿದೆ ಅಂತ ಹೇಳಿದ್ರೆ ನೀವ್ ಯಾವುದೇ ರೀತಿಯ ಆಹಾರ ಸೇವನೆ ಮಾಡಿದ್ರು ನಿಮ್ಗೇನು ಎಫೆಕ್ಟ್ ಆಗೋದಿಲ್ಲ. ಬರೀ ಆಹಾರನ ಸಾತ್ವಿಕವಾಗಿ ತಿಂದ್ರೆ ಸಾಲದು. ಇವಾಗೆಲ್ಲ ಏನ್ ಮಾಡ್ತಾ ಇದಾರಂದ್ರೆ ಆಹಾರ ಮಾತ್ರ ಸಾತ್ವಿಕವಾಗಿರ್ಬೇಕು, ಯೋಚನೆ ಜೀವನ ಶೈಲಿ ಎಲ್ಲ ರಾಜಸಿಕ ತಾಮಸಿಕ. ಇವಾಗ ಸತ್ವ ಅಂದ್ರೆ ಏನು ಅಂತ ಹೇಳಿದ್ರೆ ದ ವರ್ಡ್ ಸತ್ವ ರೆಪ್ರೆಸೆಂಟ್ಸ್ ದ ಪಿನಾಕಲ್ ಆಫ್ ಪ್ಯೂರಿಟಿ ಅಂಡ್ ಸ್ಯಾಂಕ್ಟಿಟಿ. ಇವಾಗ ಆಹಾರ ಪದ್ಧತಿಯಲ್ಲಿ ಮಾತ್ರ ನೀವು ಶುದ್ಧತೆ ಅನುಸರಿಸಿ ಎಲ್ಲ ಶುದ್ಧವಾಗಿರ್ಬೇಕು, ಎಲ್ಲ ಫ್ರೆಶ್ ಆಗಿರ್ಬೇಕು, ಎಲ್ಲ ಆರ್ಗ್ಯಾನಿಕ್ ಇರ್ಬೇಕು, ಒಳ್ಳೇದು. ಆದ್ರೆ ಅದನ್ನೆಲ್ಲ ತಿಂದು ನಿಮ್ ಆಲೋಚನೆ ತಾಮಸಿಕವಾಗಿದ್ರೆ ಅರ್ಥ ಇದೆಯಾ ಸಾತ್ವಿಕ ಆಹಾರ ತಿನ್ನೋದು? ಇವಾಗ ಎಷ್ಟು ಜನ ಇದನ್ನ ಮಾಡ್ತಾ ಇದಾರೆ ನೀವು ಲೆಕ್ಕ ಹಾಕೊಳ್ಳಿ. ಸಾತ್ವಿಕ ಆಹಾರ ತಿನ್ನಿ, ಅದ್ರ ಜೊತೆ ನಿಮ್ ಮನಸ್ಸು ಸಾತ್ವಿಕವಾಗಿರ್ಬೇಕು. ಎಲ್ಲ ಸಾತ್ವಿಕ ಆಹಾರ ಸಸ್ಯಾಹಾರಿ ಸೇವನೆ ಮಾಡೋದು, ಆಲೋಚನೆ ಮಾತ್ರ ಗ್ರೌಂಡ್ ಲೆವೆಲ್ ಅಲ್ಲಿ ಇರುತ್ತೆ. ಏನ್ ಪ್ರಯೋಜನ? ನೀವು ಸಾತ್ವಿಕ ಆಹಾರ ಸೇವನೆ ಮಾಡ್ಬೇಕು ಅಂತ ಹೇಳಿ ಒಳಗೆಲ್ಲ ಒಂದು ಬೆಟ್ಟದಷ್ಟು ಆಸೆ ಇಟ್ಕೊಳ್ಳೋದು, ಆದ್ರೆ ಹೊರಗೆ ಮಾತ್ರ ಸತ್ವಭರಿತ ಆಹಾರ ಸೇವನೆ ಮಾಡ್ತೀನಿ ಅಂತ ಹೇಳೋದನ್ನ ಆಗಲ್ಲ. ನಿಮ್ಮ ಮನಸ್ಸಿಂದನೂ ಪೂರ್ತಿ ಹೊರಟೋಗ್ಬೇಕು, ಇಲ್ಲ ನನ್ಗೆ ಅದು ಅವಶ್ಯಕತೆನೇ ಇಲ್ಲ ಅಂತ. ಒಂದು ಸ್ಪೆಕ್ ಆಫ್ ಸ್ಟ್ರ್ಯಾಂಡ್ ಆಫ್ ಡಿಸೈರ್ ಹ್ಯಾಸ್ ಟು ಬಿ ದೇರ್.